ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ನಡ್ಕೊಂಡು ಹೋಗುವಾಗ ನೀವು ಬೆಳಗಿನ ಜಾವ ಒಂದು 2 ಗಂಟೆ 3 ಗಂಟೆಗೆ ಸ್ಟಾರ್ಟ್ ಮಾಡಿ. ಅವಾಗ ಜನ ಜಾಸ್ತಿ ಇರಲ್ಲ ಮತ್ತು ರೋಡು ತುಂಬಾ ಕೂಲ್ ಆಗಿರುತ್ತೆ. ನೀವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಗಾಡಿಗಳು ಜಾಸ್ತಿ ತಿರ್ಗಾಡಲ್ಲ. ಆಮೇಲೆ ಅಂಗಡಿಗಳು ಜಾಸ್ತಿ ಓಪನ್ ಇರಲ್ಲ. ನೀವು ಆರಾಮಾಗಿ ಪೀಸಾಗಿ ನಡ್ಕೊಂಡು ಹೋಗ್ಬೋದು. ಬೆಳಗಿನ ಜಾವ ಅಥವಾ ಸಂಜೆ 6 ಗಂಟೆ ಮೇಲೆ ನೀವು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಬೆಳಗ್ಗೆ ಬಿಸಿಲಲ್ಲಿ ಇರುವಾಗೆಲ್ಲ ಬರಕ್ ಹೋಗ್ಬೇಡಿ, ತುಂಬಾ ಕಷ್ಟ ಆಗುತ್ತೆ, ಬಿಸಿಲು ಇರುತ್ತೆ. ನೀವು ಇಲ್ಲಿ ಅರುಣಾಚಲಂ ದೇವಸ್ಥಾನದಲ್ಲಿ ನೀವು ಪ್ರದಕ್ಷಿಣೆ ಮಾಡುವಾಗ ನಿಮಗೆ ಇಲ್ಲಿ ಈ ತರವಾದ ಒಂದು ಮಷಿನ್ ನಿಮಗೆ ಕಾಣಬಹುದು. ಈ ಮಷಿನ್ ಏನಂದ್ರೆ ಇದೊಂದು ಲೆಗ್ ಮಸಾಜ್. ನಿಮಗೆ ನಡೆದು ಕಾಲ್ ನೋವಾದಾಗ ನಿಮ್ಗೆ ಈ ತರ ಒಂದು ಮಷಿನ್ ಇರುತ್ತೆ. ನೀವು ಇಲ್ಲಿ ದುಡ್ಡು ಕೊಟ್ಟು ನಿಮ್ ಕಾಲನ್ನ ಸ್ವಲ್ಪ ಮಸಾಜ್ ಮಾಡಬಹುದು. ಇಲ್ಲಿ ತರತರವಾದ ಮಷಿನ್ ಇದೆ. ಫುಲ್ ಬಾಡಿ ಮಸಾಜ್ಗೆ ಸಮಥಿಂಗ್ 100 ಏನೋ ಇದೆ. ಮತ್ತು ನಾರ್ಮಲ್ ಲೆಗ್ ಮಸಾಜ್ಗೆಲ್ಲ 30, 50, 100 ರೂಪೀಸ್ ಇದೆ. ಇಲ್ಲಿರೋ ಜನರಿಗೆ ನಂಬಿಕೆ ಏನಂದ್ರೆ, ನೀವು ಈ ದೇವಸ್ಥಾನಕ್ಕೆ ಒಂದ್ಸಲ ಭೇಟಿನ ಇಡ್ರೆ ಚಿತ್ರಗುಪ್ತ ದೇವರಿಗೆ ಹೇಳ್ತಾರಂತೆ, ಈ ವ್ಯಕ್ತಿ ಈ ದೇವಸ್ಥಾನವನ್ನು ಭೇಟಿ ನೀಡಿದ್ದಾನೆ ಅಂತ ಹೇಳ್ತಾರಂತೆ. ಇದಾದ್ಮೇಲೆ ನಿಮ್ ಜೀವನದಲ್ಲೆಲ್ಲ ಒಳ್ಳೇದೇ ಆಗುತ್ತಂತೆ.